ಕಾಂಗ್ರೆಸ್ ಯಾವ ರೀತಿ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳ್ತೀವೋ, ನಾವು ಹಿಂದೂಗಳನ್ನು ನಮ್ಮ ಬ್ರದರ್ಸ್ ಅಂತ ಹೇಳ್ತೀವೋ, ಅವ್ರ ಪರವಾಗಿ ನಿಂತಿರ್ತೀವಿ. ನೋಡಿ, ನೇಹಾ ಹಿರೇಮಠ ವಿಚಾರದಲ್ಲಿ ಒಂದು ಬ್ರಾಡ್ ಡೇ ಲೈಟಲ್ಲಿ ಹಗಲಿನ ಟೈಮ್ ಒಳಗಡೆ ಒಂದು ಮರ್ಡ್ರ್ ಮಾತ್ರ ಅಲ್ಲ, ಅದರಲ್ಲಿ ಇದ್ದಂಥ ಇಂಟೆನ್ಷನ್ಸು ಸರಿ ಇರಲಿಲ್ಲ. ಆಮೇಲೆ ಅನ್ಯಾಯವಾಗಿ ಒಂದು ಜೀವವನ್ನು ತೆಗೆದುಕೊಂಡಿದ್ದು ಕಣ್ಣೆದುರುಗಡೆ ಬಂದು ಅವನ ಆರೋಪಿ ಯಾರು, ಅದನ್ನು ಮಾಡಿದ ಕೃತ್ಯ ಸಿಗ್ದನೂ ನಮ್ಗೆ ಗೊತ್ತಿದೆ. ಆಮೇಲೆ ಅದು ಒಂದೇ ಪ್ರಕರಣ ಆಗಿದ್ರೂ ಪರವಾಗಿರಲಿಲ್ಲ. ಇದು ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ ಪ್ಲೇ ಮಾಡಿದಾಗ ಅಲ್ಲಿ ಬಂದು ಹೊಡಿತಾರೆ. ಇನ್ನು ಮೈಸೂರಿನಲ್ಲಿ ಅಲ್ಲಿ ಹೋಗಿ ಮೋದಿಜಿ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡ್ತಾನೆ ಅಂತಂದರೆ ಅವ್ನಿಗೆ ಹಿಡಿದು ಹೊಡಿತಾರೆ. ಇಲ್ಲಿ ನೇಹಾ ಹಿರೇಮಠದ್ದು ಅಲ್ಲಿ ಬಂದಾಗ ಈ ರೀತಿ ಒಂದು ಅನ್ಯಧರ್ಮೀಯ ಏನೋ ಆತ ಇಷ್ಟಪಟ್ಟಿದ್ನೋ ಏನೋ, ಇವತ್ತು ರಿಲೇಷನ್ಶಿಪ್ ಅನ್ನೋದು ಇರುತ್ತೆ, ಹೋಗುತ್ತೆ, ಬ್ರೇಕಪ್ಪು ಆಗುತ್ತೆ. ಆದರೆ ಬಂದು ಆ ರೀತಿ ಕೊಲೆಯನ್ನು ಮಾಡುವಂಥ ಒಂದು ಘಟನೆ ನಡೆದಾಗ್ಲೂ ಕೂಡ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಅವರ ಸಂಪುಟದಲ್ಲಿರುವಂಥ ಒಂದೊಂದು ಸಚಿವರು ಪರ್ಸನಲ್ ವಿಚಾರ ಅಂತ ಹೇಳ್ತಾರೆ. ಅಂದರೆ ಯಾರಿಗೋ ಚುಚ್ಚಿ ಕೊಲೆ ಮಾಡಿಬಿಟ್ಟಿದ ಕೂಡಲೇ, ಕಡ್ದಾಕಿದ ಕೂಡಲೇ ಪರ್ಸನಲ್ ವಿಚಾರ ಅನ್ನೋದಾರೆ. ನೀವು ಹೋಮ್ ಮಿನಿಸ್ಟ್ರು, ನೀವು ಸರ್ಕಾರ ನಡೆಸೋರು, ನಿಮ್ಮ ಉದ್ದೇಶ ಏನಿದೆ? ಆಮೇಲೆ ಒಂದೇ ಧರ್ಮೀಯರು ಈ ರೀತಿ ಅಟ್ಯಾಕ್ಗಳನ್ನ ಮಾಡ್ತಿರೋಂಥವ್ರು, ಅವರನ್ನು ಬ್ರದರ್ಸ್ ಅಂತ ಹೇಳುವಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಹಾಗಾಗಿ ಹಿಂದೂಗಳಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಆ ಆತಂಕಕ್ಕೆ ಧ್ವನಿಯಾಗಿ ನಾವು ಆ ಆತಂಕವನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿ ರಾಷ್ಟ್ರೀಯತೆಯ ಬಗ್ಗೆ ನಂಬಿಕೆ ಇಟ್ಕೊಂಡಿರುವಂತಹ, ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಮೇಲೆ ದಾಳಿಗೊಳಗಾಗ್ತಿರುವಂಥ ಹಿಂದೂಗಳು, ಹಾಗಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಈ ವಿಚಾರದಲ್ಲೂ ಸರ್ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರವನ್ನೇ ತಗೊಂಡಿತ್ತು. ಅವಾಗ ಅದನ್ನ ತಗೊಂಡಿಲ್ಲ ಅಂತೇಳಿ ನೀವು ಪ್ರತಿಭಟನೆ ಮಾಡಿದ್ರಿ. ಈ ವಿಚಾರದಲ್ಲಿ ದಿಟ್ಟ ನಿರ್ಧಾರ ತಗೊಂಡಿದೆ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಒಂದೇ ನಿಮಿಷ ಹೇಳ್ತೀನಿ. ನೇಹಾ ವಿಚಾರ ಆದಾಗ ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟರು? ತಪ್ಪೇ, ತಕ್ಷಣಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬೋದಿತ್ತಲ್ವ? ಅವ್ರು ಏನಂತ ಹೇಳಿದರು? ಅದು ವೈಯಕ್ತಿಕ ವಿಚಾರ ಅಂತ ಹೇಳ್ತಾರೆ ಅವ್ರು, ಹೋಮ್ ಮಿನಿಸ್ಟರ್. ವೈಯಕ್ತಿಕ ವಿಚಾರನ ಇವ್ರ ಮನೆ ಮಂದಿಗೆ ಯಾರು ಬಂದು ಚುಚ್ಚಿ ಸಾಯಿಸೋದ್ರೆ ಇವ್ರ ಮನೆ ಇನ್ನೊಂದು ಕುಟುಂಬದ ಮಧ್ಯದಲ್ಲಿ ವೈಯಕ್ತಿಕ ವಿಚಾರ ಆಗಿರುತ್ತಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿ ಈ ರೀತಿ ಮಾತಾಡ್ಬೋದಾ? ಬೆಂಗಳೂರಿನಲ್ಲಿ ಏನು ನಡೀತು ಅಂತ ನಾವು ನೋಡಿದ್ದೀವಿ. ಅಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತು. ಮೈಸೂರಿನಲ್ಲಿ ಏನು ನಡೀತು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಸಿದ್ದರಾಮಯ್ಯನವರು ಎಷ್ಟು ಇನ್ಸೆನ್ಸಿಟಿವ್ ಆಗಿ, ಸಂವೇದನಾ ರಹಿತವಾಗಿ ವರ್ತಿಸ್ತಾರೆ ಅನ್ನೋದಕ್ಕೆ ನಾವು ಮೈಸೂರಿನಲ್ಲಿ ನಾನೇ ಸಂಸದನಾಗಿ ಕಣ್ಣಾರೆ ಕಂಡಿದ್ದೀನಿ. 2015 ರಾಜು ಮರ್ಡರ್ ಕೇಸ್ ಆಯಿತು. ರಾಜು ಮರ್ಡರ್ ಕೇಸ್ ಆದಾಗ ಸಿದ್ದರಾಮಯ್ಯನವರು ಬೀಗರೂಟಕ್ಕೆ, ಬಾಡೂಟಕ್ಕೆ, ಮದುವೆಗೆ, ಮುಂಜಿಗೆ, ತಿಥಿಗೆ ಎಲ್ಲದಕ್ಕೂ ಬಂದು ಹೋಗೋರು. ಒಂದು ದಿನನಾದರೂ ರಾಜನ ಮನೆಗೆ ಹೋದ್ರ? ಅದೇ ಒಂದು ವೇಳೆ ಯಾವ್ದಾರು ಅಲ್ಪಸಂಖ್ಯಾತರ ಮನೆಯಲ್ಲಿ ದಾಳಿ ಆಗಿತ್ತು ಅಂತ ಹೇಳಿದರೆ ಸಿದ್ದರಾಮಯ್ಯ ಹೋಗ್ದಲೇ ಇರ್ತಿದ್ರ? ಆ ರಾಜು ಒಬ್ಬ ಲಿಂಗಾಯತನ ಕಾರಣಕ್ಕೆ ಅವನ ಮನೆಗೆ ಹೋಗಲಿಲ್ವಾ? ಅವಲತ್ತೂ ಕೂಡ ಇನ್ಸೆನ್ಸಿಟಿವ್ ಆಗಿ ನಡ್ಕೊಂಡ್ರು. ನೇಹಾ ಹಿರೇಮಠ ವಿಚಾರಕ್ಕೆ ಬನ್ನಿ, ಹೇಳಿಕೆನೂ ಇನ್ಸೆನ್ಸಿಟಿವ್ ಆಗಿ ಕೊಡ್ತಾರೆ, ಅವ್ರ ಮನೆಗೆ ತಿರುಗಿ ನೋಡಲ್ಲ. ಈಗ ಮಾಧ್ಯಮಗಳಲ್ಲೆಲ್ಲ ಬಂದು ಈ ರೀತಿ ಟೀಕೆ ವ್ಯಕ್ತ ಆದಮೇಲೆ ಹೋಗೀಗ ಕಣ್ಣರಿಸೋ ತಂತ್ರವಾಗಿ ಅಲ್ಲಿ ಹೋಗ್ತಾರೆ. ಅವ್ರದ್ದೇ ಕಾರ್ಪೊರೇಟ್ರು, ಅವ್ರದ್ದೇ ಮುಖ್ಯಮಂತ್ರಿಯ ಸಂವೇದನಾ ರಹಿತವಾದಂತಹ ವರ್ತನೆ ಬಗ್ಗೆ ಅವರೇ ಬೇಸತ್ತು ಹೇಳಿಕೆಯನ್ನು ಕೊಡುವಂಥ ಪರಿಸ್ಥಿತಿ ಬಂತು. ಹೀಗಿಂತ ಒಂದು ವಾತಾವರಣ ನಿರ್ಮಾಣ ಆಗಿರಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ನೋಡಿ, ಬೇರೆ ಯಾರು ಏನೇ ಹೇಳ್ಬೋದು, ನಾವು ಹಿಂದೂಗಳ ಪರವಾಗಿ ಇದ್ದೇ ಇದ್ದೀವಿ, ಮುಂದೇನೂ ಇರ್ತೀವಿ. ಕಾಂಗ್ರೆಸ್ ಮುಸಲ್ಮಾನರ ಪರವಾಗಿ ಇಷ್ಟೊಂದು ನಿಂತಿರ್ಬೇಕಾದ್ರೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳ್ತೀವೋ, ನಾವು ಹಿಂದೂಗಳನ್ನು ನಮ್ಮ ಬ್ರದರ್ಸ್ ಅಂತ ಹೇಳ್ತೀವೋ, ಅವ್ರ ಪರವಾಗಿ ನಿಂತಿರ್ತೀವಿ. ಇನ್ನು ನೇಹಾ ವಿಚಾರದಲ್ಲಿ ತನಿಖೆನ ಅವತ್ತು ನೀವು ತನಿಖೆ ಆಗಲಪ್ಪ. ಈಗ ಡಿ ಕೆ ರವಿ ಅನುಮಾನಾಸ್ಪದವಾಗಿ ಅವ್ರು ಸಾವಾಯಿತು. ಹೊರಗಡೆ ಬಂದು ಜಾರ್ಜ್ ಏನಂತ ಹೇಳಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ದರು, ಪ್ರೈಮಾ ಫೇಸಿ ಸೂಸೈಡ್ ಅಂತಂದರು. ಸೂಸೈಡ್ ಅಂತ ಹೇಳೋದಕ್ಕೆ ಜಾರ್ಜಿಗೆ ಏನು, ಅವ್ರ ಹತ್ರ ಏನು ಆಧಾರ ಇತ್ತು? ಅಥವಾ ತನಿಖೆನೇ ಆಗದಲ್ಲೇ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರದಲ್ಲೇ ಅಲ್ಲಿ ಏನೋ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ನೋಡ್ಕೊಂಬಿಟ್ಟು ಅದನ್ನು ನೀವು ಹೋಗ್ಬಿಟ್ಟು ಆತ್ಮಹತ್ಯೆ ಅಂತ ಹೇಳಿದರು. ನೇಹಾ ವಿಚಾರದಲ್ಲೂ ಕೂಡ ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬೋದಿತ್ತಲ್ವ? ತಕ್ಷಣಕ್ಕೆ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಹೇಳ್ತೀವಲ್ಲ. ಈ ಒಂದು ಏನು ಪೆನ್ಡ್ರೈವ್ ವಿಚಾರ ಬಂದಾದ ಕೂಡಲೇ ADGP ನೇತೃತ್ವದಲ್ಲಿ SIT ರಚನೆ ಮಾಡ್ತೀರಿ. ಅದೇ ರೀತಿ ಸಂವೇದನೆಯನ್ನು ನೇಹಾ ವಿಚಾರದಲ್ಲೂ ತೋರಿದರೆ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ. ಆಮೇಲೆ ಯಾವತ್ತೋ ಸತ್ತಂಥ ಮರಗಳನಿಗೆ ಅಥವಾ ಹಿಂದೆ ಏನು ಗಲಾಟೆಗಳಾಗಿ ಮುಸಲ್ಮಾನರು ಯಾರು ಸತ್ತೋಗಿದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕೂಡಲೇ ಅವ್ರ ಕುಟುಂಬಕ್ಕೆ 25 ಲಕ್ಷ ಕಾಂಪೆನ್ಸೇಷನ್ ಕೊಡ್ತಾರೆ. ನೇಹಾ ವಿಚಾರದಲ್ಲಿ ಆ ರೀತಿ ಯಾಕೆ ನಡ್ಕೊಳಕ್ಕೆ ಹೋಗಲಿಲ್ಲ ಅವರು?